ಕಾಫಿ ಕುಡ್ದಿಲ್ಲ ಅಂತ ವಿಚಾರಣೆಯಲ್ಲಿ ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಡಿಯೋ ಕಾಲ್ ಬಗ್ಗೆಯೂ ಕೂಡ ನನಗೇನು ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದೇ ಪರಪ್ಪನಗ್ರಹಾರದಲ್ಲಿ ಸಿಕ್ಕಂಥ ವ್ಯವಸ್ಥೆಯ ಬಗ್ಗೆ ಸರ್ ಮಾತನಾಡಿ ಬರ್ತ್ಡೇ ಇದೆ ಅಂದ್ರು, ಮಾತನಾಡಿದೆ ಅಷ್ಟೇ. ಪೊಲೀಸರ ತನಿಖೆಯ ವೇಳೆ ಹೇಳಿಕೆಯನ್ನ ದರ್ಶನ್ ನೀಡಿದ್ದಾರೆ. ಸಿಗರೇಟ್ ಹೆಂಗ್ ಬಂತು, ಯಾರು ಕೊಟ್ಟರು ಅಂತ ಗೊತ್ತಿಲ್ಲ. ನಾನು ಹೋದಂಥ ಸಂದರ್ಭದಲ್ಲಿ ನಾಗ ಇಲ್ಲಿ ಬನ್ನಿ ಅಂತಂದ್ರು, ಹೋದೆ ಅಷ್ಟೇ. ಚೇರ್ ಮೇಲೆ ಸಿಗರೇಟ್ ಇತ್ತು, ತೊಗೊಂಡು ಕೂತ್ಕೊಂಡಿದ್ದೆ ಅಂತ ಹೇಳಿದ್ದಾರೆ. 3 FIRಗಳ ತನಿಖೆ ಬಹುತೇಕ ಈಗ ಪೂರ್ಣಗೊಂಡಿದೆ. ಸಿಗರೇಟ್ ಯಾರು ಕೊಟ್ಟರೋ ಗೊತ್ತಿಲ್ಲ. ನನ್ನನ್ನು ವಿಲ್ಸನ್ ಗಾರ್ಡನ್ ನಾಗ ಹೇಳಿದ್ರು. ಈ ವೇಳೆ ಹೋದಾಗ ಅಲ್ಲಿದ್ದ ಚೇರ್ ಮೇಲೆ ಕುಳಿತುಕೊಂಡೆ, ಅಲ್ಲಿ ಸಿಗರೇಟ್ ಇತ್ತು, ಸೇದಿದೆ ಅಂತ ದರ್ಶನ್ ಅವರು ಪೊಲೀಸರ ಮುಂದೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಸೊ ಈಗ ಬಹುತೇಕವಾಗಿ ಪರಪ್ಪನಗ್ರಹಾರದಲ್ಲಿ ಸಿಕ್ಕದಂತಹ ರಾಜಾತಿಥ್ಯದ ಪ್ರಕರಣ ಏನಿತ್ತು ಅದಕ್ಕೆ ಒಂದು ಇತ್ಯರ್ಥ ಆದಂಗೆ ಕಾಣಿಸ್ತಾ ಇದೆ. ಬಹುತೇಕ ತನಿಖೆ ಪೂರ್ಣಗೊಂಡಂಗಿದೆ. ಅದರಲ್ಲಿ ಸಿಗರೇಟ್ ಇಟ್ಕೊಂಡರ ಪಕ್ಕದಲ್ಲಿ ಕಾಫಿ ಮಗ್ ಇಟ್ಕೊಂಡಿದ್ದಾರೆ. ಕಾಫಿ ಕುಡ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಕುಡಿದ್ರಲ್ಲಿ? ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಏನಿದೆ ಈ 3 ಪ್ರಕರಣಗಳ ಬಗ್ಗೆ ಈಗ ಅಪ್ಡೇಟ್ಸ್? ತನಿಖೆ ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯವಾಗಿದೆಯಾ ಏನು ಅಂತ? ಅರುಣ್, ಪರಪ್ಪನಗ್ರಹಾರದಲ್ಲಿ ದರ್ಶನ್ ಗ್ಯಾಂಗ್ಗೆ ರಾಜಾತಿಥ್ಯ ಕೊಟ್ಟ ಪ್ರಕರಣ ಸಂಬಂಧ ತನಿಖೆಗೆ ಆದೇಶವನ್ನ ಕೊಡಲಾಗಿತ್ತು. ಆ ಸಂಬಂಧ 3 FIRಗಳು ಕೂಡ ದಾಖಲಾಗಿದ್ವು. ಈ ಸಂಬಂಧದ ತನಿಖೆಯ ಬೆಳವಣಿಗೆಯನ್ನ ನೋಡೋದಕ್ಕೆ, ತನಿಖೆಯನ್ನ ಆದಷ್ಟು ಬೇಗ ಮುಗಿಸೋದಕ್ಕೆ CCBಯ ಪೊಲೀಸ್ ಆಯುಕ್ತ ಚಂದ್ರಗುಪ್ತ ಅವರಿಗೆ ಹೊಣೆಯನ್ನ ವಹಿಸಲಾಗಿತ್ತು. ಇದೀಗ ಅವರು ಕೂಡ ಜೈಲಿಗೆ ಭೇಟಿ ಕೊಟ್ಟು ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಮಾಡಿದ್ರು. ಸಸ್ಪೆಂಡ್ ಆದಂತಹ ಅಧಿಕಾರಿಗಳ ಹೇಳಿಕೆಯನ್ನ ಪಡೆದ್ರೆ ಬಹುತೇಕ ಈ ವಾರದಲ್ಲಿ ಕಮಿಷನರ್ಗೆ ವರದಿಯನ್ನ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಪ್ರಮುಖವಾಗಿ ದರ್ಶನ್ ರನ್ನು ಕೂಡ ಇಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಅವತ್ತು ನಿಮ್ಗೆ ಆ ರೀತಿಯಾದಂತಹ ಚೇರ್ಗಳ ವ್ಯವಸ್ಥೆಯನ್ನ ಮಾಡಿದಂತವ್ರು ಯಾರು, ರಾಜಾತಿಥ್ಯವನ್ನ ಕೊಟ್ಟಂತವ್ರು ಯಾರು, ಈ ಪ್ರಶ್ನೆಗಳಿಗೆ ದರ್ಶನ್ ಸಹ ಉತ್ತರವನ್ನ ಕೊಟ್ಟಿದ್ದಾರೆ. ಆ ದಿನ ರಚಿತಾರಾಮ್ ನನ್ನನ್ನ ನೋಡೋದಕ್ಕೆ ಅಂತ ಹೇಳಿ ಜೈಲಿಗೆ ಬಂದಿದ್ರು. ಅವ್ರನ್ನ ಮಾತನಾಡಿಸ್ಕೊಂಡು ನಾನು ವಾಪಸ್ ಆಗ್ತಿದ್ದಂತಹ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ನನ್ನನ್ನು ಕರೆದ. ಆ ಸಂದರ್ಭದಲ್ಲಿ ನಾನು ಹೋಗಿ ಅಲ್ಲಿ ಕುಳಿತುಕೊಂಡೆ. ಸಿಗರೇಟು ಅಲ್ಲಿ ಯಾರು ಕೊಟ್ರು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಟೇಬಲ್ ಮೇಲೆ ಸಿಗರೇಟ್ ಇತ್ತು, ಹೀಗಾಗಿ ಅದನ್ನ ನಾನು ಸೇರಿದ್ದೀನಿ. ನಾನು ಕುಳಿತಿದ್ದಂತಹದ್ದು ಕಾಫಿ ಎಲ್ಲ ಬಿಸಿನೀರು ಅನ್ನೋ ಮಟ್ಟಿಗೆ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಬಹುತೇಕ ವಿಲ್ಸನ್ ಗಾರ್ಡನ್ ನಾಗ ಈ ರಾಜಾತಿಥ್ಯವನ್ನ ಮಾಡ್ತಿರ್ತಕ್ಕಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಿದೆ. ಹೀಗಾಗಿ ಅಲ್ಲಿನ 2 ಸಿಬ್ಬಂದಿಗಳು ವಿಲ್ಸನ್ ಗಾರ್ಡನ್ ನಾಗನಿಗೆ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗ್ತಿದೆ. ಹೀಗಾಗಿ ಈ ವಾರದಲ್ಲಿ ಕಮಿಷನರ್ಗೆ ಈ ಬಗ್ಗೆ ವರದಿಯನ್ನು ಕೂಡ ಕೊಡೋದಕ್ಕೆ ಚಂದ್ರಗುಪ್ತ ರೆಡಿಯನ್ನ ಮಾಡ್ಕೊಂಡಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ದರ್ಶನ್ ಅವರಿಗೆ ಟಿವಿ ಬೇಕು ಅಂತ ಕೇಳ್ಕೊಂಡಿದ್ರು. ಆ ಟಿವಿ ವ್ಯವಸ್ಥೆಯನ್ನ ಬಳ್ಳಾರಿ ಜೈಲಿನಲ್ಲಿ ಮಾಡಿಕೊಡ್ಲಾಗಿತ್ತು. ಬಟ್ ಈಗ ಟಿವಿ ಅನ್ನೋ ಸರಿಯಾಗಿ ಇಲ್ವಂತೆ, ತಾಂತ್ರಿಕ ದೋಷ ಆಗ್ಬಿಟ್ಟಿದೆ, ಸೌಂಡ್ ಸರಿಯಾಗಿ ಕೇಳಲ್ವಂತೆ, ಪದೇ ಪದೇ ಸ್ವಿಚ್ ಆಫ್ ಆಗುತ್ತಂತೆ. ಈಗ ದರ್ಶನ್ ಟಿವಿನೇ ಬೇಡ ಅಂತ ಹೇಳ್ಬಿಟ್ಟಿದಾರಂತೆ. ಈ ರಿಪೇರಿ ಟಿವಿ ಬೇಡ, ಕೊಡೋದಾದ್ರೆ ಒಂದು ಒಳ್ಳೆ ಟಿವಿ ಕೊಡಿ, ಅಟ್ಲೀಸ್ಟ್ ಸೌಂಡ್ ಆದರೂ ಸರಿಯಾಗಿ ಕೇಳಿಸ್ಲಿ ಅಂತ ಕೇಳ್ಕೊಂಡಿದ್ದಾರೆ. ಜೈಲಧಿಕಾರಿಗಳ ಬಳಿ ಆರೋಪಿ ದರ್ಶನ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಟ್ ಈಗ ಸದ್ಯಕ್ಕೆ ಅವರು ನಮ್ಮ ಹತ್ರ ಇರೋದೇ ಇದು ಸರ್ ಅಂತ ಹೇಳಿದ್ದಾರೆ. ಏನಾಗಿದೆ ಅದು? ನೀವು ಕೊಟ್ಟಿರುವಂಥ ಟಿ ವಿ ಸರಿ ಇಲ್ಲ ಸರ್ ಅಂತ ದರ್ಶನ್ ಹೇಳಿರೋದು ಯಾರಿಗೆ? ಜೈಲಾಧಿಕಾರಿಗಳಿಗೆ. ಅದಕ್ಕೆ ಜೈಲಾಧಿಕಾರಿ ನಮ್ಮಲ್ಲಿ ಇದೇ ಇರೋದು ಸರ್ ಅಂತ ಅವರು ಕೂಡ ಹೇಳಿದ್ದಾರೆ. ನಮ್ಮಲ್ಲಿ ಇರೋದೇ ಇದು ಅಂತ. ಈ ಕಡೆಗೆ ದರ್ಶನ್ ಹೇಳ್ತಾರೆ ಇದು ಸರಿಯಾದರೂ ಮಾಡಿಸ್ಕೊಡಿ ಅಂತ ಹೇಳಿ, ಸರಿಯಾದರೂ ಮಾಡಿಸ್ಕೊಡಿ ಅಂತ. ಅದಕ್ಕೆ ಜೈಲಾಧಿಕಾರಿ ಹೇಳ್ತಾರೆ ಏನು ಪ್ರಾಬ್ಲಮ್ಮು ಟಿ ವಿಯಲ್ಲಿ ಅಂತ ಕೇಳ್ತಾರೆ. ಆಗ ಜೈಲಾಧಿಕಾರಿಗಳು ಕೇಳಿದಾಗ ದರ್ಶನ್ ಹೇಳ್ತಾರೆ ವಾಯ್ಸ್ ಬರಲ್ಲ, ಸ್ಕ್ರೀನ್ ಬ್ಲರ್ ಆಗಿರುತ್ತೆ. ಟಿ ವಿಗಳಂದರೆ ದೃಶ್ಯ ಮಾಧ್ಯಮಗಳು, ದೃಶ್ಯಗಳೇ ಸರಿಯಾಗಿಲ್ಲ, ಅದರಲ್ಲಿ ಕಾಣಿಸ್ತಾ ಇಲ್ಲ ಅಂತಂದರೆ, ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತಂದರೆ ಏನು ಪ್ರಯೋಜನ ಅದು? ಅದಕ್ಕೆ ಜೈಲಾಧಿಕಾರಿ ಏನು ಮಾಡೋದು, ಇದೇ ರೀತಿ ಇರೋದಿಲ್ಲಿ ಅಂತ ಜೈಲಾಧಿಕಾರಿ ಹೇಳ್ತಾರೆ. ಸೊ ದರ್ಶನ್ ಕೇಳ್ತಾರೆ ಮತ್ತೆ ಅವರಿಗೆ ಬೇರೆ ಟಿ ವಿ ಇದ್ದರೆ ಕೊಡಿ ಸಾರ್ ಅಂತ ಹೇಳಿ. ಜೈಲಾಧಿಕಾರಿ ನಮ್ಮಲ್ಲಿ ಇಲ್ಲ, ಕಡ್ಡಿ ತುಂಡಾದಂಗೆ ಹೇಳ್ತಾರೆ, ನಮ್ಮಲ್ಲಿ ಇಲ್ಲ. ದರ್ಶನ್ ಅವರು ಅದಕ್ಕೆ ನನಗೆ ಬೇಡ ಬಿಡಿ, ತೊಗೊಂಡು ಹೋಗಿ ಅಂತ ಹೇಳ್ತಾರೆ. ಜೈಲಾಧಿಕಾರಿಗಳು ಆಯಿತು ಬಿಡಿ ಅಂತಾರೆ. ಆಚೆ ಆಗಿದ್ದಿದ್ರೆ ಅವರ ಅಭಿಮಾನಿಗಳೆಲ್ಲ ಬಾಸ್ ನಿಮ್ಗೇನು ಬೇಕು ನಾವು ತಂದು ಕೊಡ್ತೀವಿ ಬಾಸ್ ಅಂತ ಹೇಳಿರೋರು. ಅದು ಜೈಲಲ್ವಾ, ಇಲ್ಲ ಅವರೇ ತರಿಸ್ಕೊಂಡಿರೋರು. ಬಟ್ ಇಲ್ಲೆಲ್ಲ ಹಂಗಾಗಲ್ಲ, ಏನಿದೆ ಆ ವ್ಯವಸ್ಥೆ ಅಡಿಯಲ್ಲಿ ಇರಬೇಕಾಗತ್ತೆ. ಅದಕ್ಕೆ ಆಯಿತು ಬಿಡಿ ಅಂತ ಅವರು ಹೋಗಿದ್ದಾರೆ.